ಶರಣಾರ್ಥಿ ವೀಕ್ಷಕರೇ, ಓಂ ಶವಾರೂಢಂ ಮಹಾಭೀಮಂ ಘೋರದಂತ್ರಷ್ಟಃ ಸನ್ಮುಖೀಂ ಚತುರ್ಭುಜಾಂ ಖಡ್ಗಮುಂಡವರಭಯಂಕರಾಂ ಶಿವಾಂ ಮುಂಢಾಮಾಲಾಧಾರಂ ದೇವಿಂ ಲಲಿಜುಹ್ಯಾಂ ದಿಗಂಬರಾಂ ಏವಂ ಸಂಚೀತಯೇತ್ ಕಾಳಿಂ ಸ್ಮರಾಶನಲವಾಸಿನಿಂ. ಓಂ ಮಹಾಕಾಳಿಕಾಯೈ ಚ ವಿದ್ಮಹೆ. ಮಹಾಕಾಳಿಯನ್ನು ಸ್ಮರಿಸುತ್ತಾ ವೀಕ್ಷಕರೇ, ಇವತ್ತೊಂದು ಒಳ್ಳೆಯ ವಿಚಾರವನ್ನು ನಿಮಗೆ ತಿಳಿಸ್ತಕ್ಕಂತಹ ಅದ್ಭುತವಾದಂತಹ ವಿಷಯವನ್ನು ನಿಮ್ಮೆಲ್ಲರಿಗೂ ಹಂಚಿಕೊಳ್ಳುವಂತಹ ಒಂದು ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸ್ವಾಮಿ ನಮಗೆ ತುಂಬ ಕೆಡುಕಾಗಿಬಿಟ್ಟಿದೆ. ಸ್ವಾಮಿ ನಮಗೆ ತುಂಬ ಮಾಟ ಮಂತ್ರಗಳ ಪ್ರಯೋಗ ಆಗಿದೆ. ನಮಗೆ ಮನೆಯಲ್ಲಿ ಕಾಯಿಲೆ ಕಸಾಲೆಗಳು ಹೆಚ್ಚಾಗಿದೆ. ಮನೆಯಲ್ಲಿ ನೆಮ್ಮದಿ ಇಲ್ಲ. ಜಗಳ ಕದನ ಗುದ್ದಾಟಗಳು ನಡೀತಾ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಾವು ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಏನು ಮಾಡಿದರೂ ಕೈ ಎತ್ತುತ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮುಂದಿಡ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ನನ್ನಲ್ಲಿ ಆದಂತಹ ಅನುಭವ, ಮಾಂತ್ರಿಕತೆಗೂ ಮಾಟಕ್ಕೂ ತುಂಬ ವ್ಯತ್ಯಾಸ ಉಂಟು ವೀಕ್ಷಕರೇ. ಯಾಕಪ್ಪ ಅಂದರೆ, ನಾವು ಯಾವತ್ತೂ ಕೂಡ ದೈವಿ ಮಾರ್ಗದಲ್ಲಿ ಚಿಕಿತ್ಸೆಯನ್ನು ನೀಡ್ತಕ್ಕಂತಹ, ದೈವಿ ಮಾರ್ಗದಲ್ಲೇ ಆಧ್ಯಾತ್ಮಿಕದಲ್ಲಿಯೇ ಪರಿಹಾರಗಳನ್ನು ಹೇಳ್ತಾ ಆಧ್ಯಾತ್ಮಿಕದಲ್ಲಿಯೇ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಬಂದಿರೋವಂಥವ್ರು ನಾವು. ಇಲ್ಲಿ ಕೆಡುಕು ಆಗಿರ್ತಕ್ಕಂಥ ಆ ಟೈಪ್ ಹೇಳ್ಕೊಂಬರ್ತಾರೆ. ಇಲ್ಲಿಗೆ ಬಂದಾಗ ನಾನು ಅವ್ರಿಗೊಂದು ಮಾತು ಹೇಳ್ತೀನಿ. ನೋಡಿ, ಕೆಡುಕು, ವಾಮ ಮಾರ್ಗ, ವಾಮಾಚಾರ, ಮಾಟ ಮಂತ್ರ ಅಂತ ನೀವೆಲ್ಲ ಏನು ಕಳೀತೀರಿ, ಇದ್ರ ಬಗ್ಗೆ ಗಮನವನ್ನು ಹೆಚ್ಚು ಕೊಡದಾಗಿರಿ. ಗಮನವನ್ನು ಕೊಡಬೇಡಿ. ಮಾಂತ್ರಿಕತೆಗೆ ಗಮನವನ್ನು ಕೊಡಿ. ಮಾಂತ್ರಿಕತೆ ಅಂತಂದರೆ ಇಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ವೀಕ್ಷಕರೇ. ಮಾಂತ್ರಿಕತೆ ಅಂದರೆ ಮಂತ್ರೋಚ್ಚಾರಣೆಯ ಕಥೆಯನ್ನು ಮಾಂತ್ರಿಕತೆ ಅಂತ ಹೇಳಿ ಕರೀತಾರೆ. ಮಂತ್ರೋಚ್ಚಾರಣೆಯನ್ನು ಅಂದರೆ ಅವಿನಃ ಭಾವವಾಗಿ ಆ ಭಗವಂತನಲ್ಲಿ, ಆ ತಾಯಿಯಲ್ಲಿ ನಂಬಿಕೆಯನ್ನ ಇಟ್ಟು. ಈಗ ನಮ್ಮ ಮನೆಯಲ್ಲಿ ಎಷ್ಟೊಂದು ಕಷ್ಟ ಕಾರ್ಪಣ್ಯಗಳು ಬಂದುಬಿಟ್ಟಿದ್ದೇವೆ. ಈಗ ಹೇಳಿದ್ನಲ್ಲ, ಆ ರೀತಿ ವಾಮ ಮಾರ್ಗಗಳಿಗೆ ತುಂಬ ಕಷ್ಟ ಕಾರ್ಪಣ್ಯಗಳು ಬಂದ್ಬಿಟ್ಟಿದ್ದೇವೆ. ಏನು ಮಾಡಬೇಕು? ನಮ್ಮ ಹತ್ರ ಹಣ ಇಲ್ಲ ಖರ್ಚು ಮಾಡೋದಕ್ಕೆ. ಮತ್ತು ತುಂಬ ಪಂಡಿತರುಗಳನ್ನು ಕರ್ಕೊಂಬಂದು ತುಂಬ ಹಣಕಾಸುಗಳನ್ನು ಖರ್ಚು ಮಾಡಿದರೂ ಕೂಡ ಪರಿಹಾರ ಆಗಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು? ಮಾಂತ್ರಿಕತೆಯನ್ನು ಕಲ್ತ್ಕೊಳ್ಳಿ, ಮಾಂತ್ರಿಕತೆಯನ್ನು ಮಾಡ್ಕೊಳ್ಳಿ. ಆಗ ವಾಮಕ್ಕೂ ಮಾಂತ್ರಿಕತೆಗೂ ತುಂಬ ವ್ಯತ್ಯಾಸಗಳು ಕಾಣುತ್ತೆ. ನಿಮಗೆ ಏನು ಕಾಣುತ್ತೆ? ಎಂದೂ ಸಿಗದಂತಹ ಒಂದು ದಿವ್ಯ ಅನುಭವ ಸಿಗ್ತಾ ಹೋಗುತ್ತೆ. ಎಂದೂ ಸಿಗತಕ್ಕಂತಹ ಮನೋ ಉಲ್ಲಾಸ, ಎಂದೂ ಸಿಗದಲೇ ಇರತಕ್ಕಂತಹ ಆರೋಗ್ಯದಲ್ಲಿ ಒಂದು ಅನಾರೋಗ್ಯದಲ್ಲಿ ಬದಲಾವಣೆಗಳಾಗಿ ಆರೋಗ್ಯ ಸ್ವಲ್ಪನೇ. ಯಾಕೆಂದರೆ ಭಕ್ತಿ ಮಾಡಬೇಡಿರೋ, ಭಕ್ತಿ ಎಂಬುದು ಗರಗರಸವಿದ್ದಂತೆ ಹೋಗುತ್ತಲೂ ಕೊಯ್ಯುವುದು, ಬರುತ್ತಲೂ ಕೊಯ್ಯುವುದು ಅನ್ನೋ ಒಂದು ವೇದೋಕ್ತಿ ವೀಕ್ಷಕರೇ. ಹಾಗಾಗಿ ಭಕ್ತಿಯಿಂದ ನಿಮ್ಮ ಮನೆ ದೇವತೆಗಳ ಮಂತ್ರೋಚ್ಚಾರಣೆಯನ್ನ, ಮಾಂತ್ರಿಕತೆಯನ್ನ ಮಾಡ್ತಾ ಹೋಗಿ ಈ ವಾಮ ಮಾರ್ಗ ಕಮ್ಮಿ ಆಗ್ತಾ ಹೋಗುತ್ತೆ, ದುಷ್ಟರ ಕಮ್ಮಿ ಆಗ್ತಾ ಹೋಗುತ್ತೆ. ಏನು ಮಾಂತ್ರಿಕತೆ ಸ್ವಾಮಿ ಅನ್ನೋದಾದರೆ, ಒಂದು ಕಳಶವನ್ನು ಹೊಡಿ, ತೆಂಗಿನಕಾಯಿ ಕಳಶವನ್ನು ಹೊಡಿ, ಅದಕ್ಕೆ ಪುಣ್ಯೋದಕಗಳನ್ನು ಹಾಕಿ, ಅದಕ್ಕೆ ನೀವು ಮಾಂತ್ರಿಕತೆಯನ್ನು ಕೊಡಿ. ಏನು ಮಾಂತ್ರಿಕತೆ? ನಿಮ್ಮ ಮನೆ ದೇವರುಗಳ ಮಾಂತ್ರಿಕತೆಯನ್ನು ಕೊಡಿ. ಅದ್ರ ಮೂಲಕವಾಗಿ ಆ ಮನೆಯ ಚೈತನ್ಯವನ್ನು ನೋಡಿ, ಆರೋಗ್ಯದ ಚೈತನ್ಯವನ್ನು ನೋಡಿ. ಆಗ ನಿಮಗೆ ಗೊತ್ತಾಗುತ್ತೆ ಮಾಂತ್ರಿಕತೆಗೂ ಮಾಟಕ್ಕೂ ತುಂಬ ವ್ಯತ್ಯಾಸ ಉಂಟು ಅನ್ನೋವಂಥದ್ದು. ಹಾಗಾಗಿ ಮಾಂತ್ರಿಕತೆಯನ್ನು ಪ್ರಾರಂಭ ಮಾಡಿ. ಮಾಂತ್ರಿಕತೆ ಅಂತಂದರೆ ಬೇರೆ ಯಾವುದೋ ಮಾಟಮಂತ್ರವನ್ನು ಮಾಂತ್ರಿಕತೆ ಅಂತ ಹೇಳಿ ತಪ್ಪಾಗಿ ಗ್ರಹಿಸಬೇಡಿ. ಮಾಂತ್ರಿಕತೆ ಅಂದರೆ ನಿಮ್ಮ ಮನೆ ದೇವರುಗಳ ಮಂತ್ರೋಚ್ಚಾರಣನ ಸುದೀರ್ಘವಾಗಿ ಉಚ್ಚಾರಣೆಯನ್ನು ಮಾಡ್ತಕ್ಕಂತಹ ಒಂದು ವಿಧಾನವನ್ನು ಮಾಂತ್ರಿಕತೆ ಅಂತ ಕರೀತಾರೆ. ಈ ವಾಮ ಮಾರ್ಗ ಇದೆಲ್ಲ ಕೆಟ್ಟದ್ದು, ಮೂಢನಂಬಿಕೆಗೆ ಒಳಪಟ್ಟು ಏನೇನೋ ಒಂದು ಸರ್ಕಸ್ಗಳನ್ನು ಮಾಡಿ ತೊಂದರೆಗಳನ್ನು ಕೊಡ್ತಕ್ಕಂಥ ವಿಚಾರಗಳಿಗೆ ನಾವು ಮಾಟ ಮಂತ್ರ ಅಂತ ಹೇಳಿ ಕರಿತೀವಿ. ಈ ಒಂದು ವಿಚಾರವನ್ನು ಮಾಂತ್ರಿಕತೆ ಅಂತ ಹೇಳಿ ಕರಿತೀವಿ. ನಿಮಗೆ ಎಲ್ಲ ವೀಕ್ಷಕರೇ ಇದನ್ನು ಗಮನಿಸಿ, ನಿಮ್ಮ ಮನೆ ದೇವರುಗಳ ಬೀಜಾಕ್ಷರಗಳನ್ನು ಬಿಗಿಯಾಗಿಡ್ಕೊಳ್ಳಿ. ನೀವು ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ಶರಣಾರ್ಥಿ.